Hello, my dear student. How are you? Let's now you enjoy the 5 marks important question for midterm and even also the annual examination. ಸೆಕೆಂಡ್ PUC ಹುಡುಗರದು ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಯಾವಾಗಲೂ ಎಲ್ಲಿ ಮೀಟ್ ಆಗಿದ್ರು ಸಹಿತ ಒಂದೇ ಒಂದು ಕ್ವಶನ್ ಕೇಳ್ತಾರೆ, ಸರ್ 5 marks ಇಂಪಾರ್ಟೆಂಟ್ ಕ್ವಶನ್ ಹೇಳ್ರಿ, 5 marks ಇಂಪಾರ್ಟೆಂಟ್ ಕ್ವಶನ್ ಹೇಳ್ರಿ. ಮರಯ 5 marks ಇಂದ ಇಂಪಾರ್ಟೆಂಟ್ ಕ್ವಶನ್ ಹೇಳಿ ನಮಗಂತೂ ಸಾಕಾಗ್ಯದ. ಅದಕ್ಕೆ ನಾನಂತೂ ಒಂದು ಕೆಲಸ ಮಾಡಾಕತ್ತೀನಿ, ಒಂದು ಕಂಪ್ಲೀಟ್ ಆಗಿರುವಂತ ಒಂದು ವಿಡಿಯೋ ಮಾಡ್ಬಿಡ್ತೀನಿ. ಈ ವಿಡಿಯೋದಾಗ ನಿಮಗೆ 5 marks ಇಂದು ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಸಹಿತ ಹಾಕಿರ್ತೇನೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ವಿತ್ ಆನ್ಸರ್ ನಿಮಗೆ ಬೆನಿಫಿಟ್ ಆಗುವಂಗ ಆನ್ಸರ್ಸ್ ಅನ್ನು ಕೊಟ್ಟೀನಿ, ಕ್ವಶನ್ಸ್ ಅನ್ನು ಸಹಿತ ಕೊಡ್ತಾ ಇದ್ದೀನಿ. ಇದನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು. ನೋಡೋಕ್ಕಿಂತ ಮುಂಚೆ ನಿಮ್ ಕಡೆ NCERT ಬಯಾಲಜಿ ಟೆಕ್ಸ್ಟ್ ಬುಕ್ ಇಲ್ಲ ನಿಮ್ಮ ಕಾಲೇಜಲ್ಲಿ ಹೇಳಿರುವಂತ ನೋಟ್ಸ್ ನಿಮ್ಮ ಹತ್ರ ಇರ್ಬೇಕು. ಅಂದಾಗ ಮಾತ್ರ ನಿಮಗೆ ಈ ವಿಡಿಯೋ ಎಲ್ಲ ಚೆನ್ನಾಗಿ ಅರ್ಥ ಆಕೈತಿ. ಇಲ್ಲಂತಂದ್ರೆ ಈ ವಿಡಿಯೋನೇ ಅರ್ಥ ಆಗಿಲ್ಲ, ನಾವು ಮಾಡಿದ್ದು ಸಹಿತ ವ್ಯರ್ಥ. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗತ್ತಾ ವಿಡಿಯೋ ಮಾಡಿದವನಿಗೆ ಗೊತ್ತಾಗಿರ್ತದ. ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಪಾರ್ಟ್ ಡಿ ಅನ್ನುವಂಥದ್ದು ಏನಿರ್ತದಲ್ಲ, ಅದು 5 marks ಕ್ವಶನ್ಸ್ ಗಳನ್ನ ಒಳಗೊಂಡಿರ್ತದ. ಅದರಲ್ಲಿ ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ಅಂತ ಇರ್ತದೆ. ಪಾರ್ಟ್ ಡಿ ಒಳಗೆ ಕೆಲವೊಂದಿಷ್ಟು ಕ್ವಶನ್ ಪೇಪರ್ಸ್ ಇಂದ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ತಂದಿದ್ದೀನಿ. ನೀವು ವಿಡಿಯೋಸ್ ಅನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮುಂದೆ ಓಡಿಸಿ ನೋಡಬೇಡಿ. ವಿಡಿಯೋಸ್ ಅನ್ನ ಕರೆಕ್ಟ್ ಆಗಿ ನೋಡಕತ್ತೀರಂತಂದ್ರೆ ಇದನ್ನಾದ್ರೂ ಕರೆಕ್ಟ್ ಆಗಿ ಮಾಡಿ. ಓದ್ಬೇಕಾದ್ರೂ ಕರೆಕ್ಟ್ ಆಗಿ ಮಾಡಲ್ಲ, ಯಾವ್ದಾದ್ರು ವಿಡಿಯೋ ನೋಡ್ಬೇಕಾದ್ರೂ ಸಹಿತ ಕರೆಕ್ಟ್ ಆಗಿ ನೋಡಲ್ಲ. ಅದು ಮಿಡಲ್ ಅಲ್ಲಿ ಸ್ಕಿಪ್ ಮಾಡಿ ಮತ್ತೆ ಅರ್ಧ ವಿಡಿಯೋಸ್ ಅನ್ನ ನೋಡೋದನ್ನ ಬಿಟ್ಟು ಮತ್ತೆ ಆಮೇಲೆ ಹೋಗ್ಬಿಡ್ತೀರಿ. ಕಾನ್ಸ್ಟೆಂಟ್ ಮೈಂಡ್ ಅನ್ನ ಇಟ್ಕೊಳ್ಳಿ. ಅದು ಕಂಪ್ಲೀಟ್ ಮುಗಿಯುವವರೆಗೂ ಚೆನ್ನಾಗಿ ನೋಡ್ತಾ ಇರಬೇಕು, ಮತ್ತೆ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು, ಏನ್ ಹೇಳ್ತಿರ್ತಾರೆ ಏನ್ ಇಲ್ಲ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿ ನಾನು ತಂದಿರುವಂತದ್ರಲ್ಲಿ ಫಸ್ಟ್ ಕ್ವಶನ್ ಯಾವ್ದಾಯ್ತಂತ ಹೇಳ್ತೀನಿ. ಫಸ್ಟ್ ಕ್ವಶನ್ ಯಾವ್ದಂತಂದ್ರೆ ಇಲ್ಲಿ ನೋಡ್ರಿ, ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್. ಈ ಕ್ವಶನ್ ಅನ್ನ 5 marks ಗೆ ಡೈಗ್ರಾಮ್ ಸಹಿತ ಕೇಳಬಹುದು. ಡಿಸ್ಕ್ರೈಬ್ ಅಂತ ಕೇಳಿದಾಗ ಡೈಗ್ರಾಮ್ ಅನ್ನು ತೆಗೆದು ಎಕ್ಸ್ಪ್ಲನೇಷನ್ ಮಾಡಬೇಕು. ಒಂದು ಡೈಗ್ರಾಮ್ ಅನ್ನು ಇಲ್ಲಿ ಕೊಡ್ತಾ ಇದೀನಿ ನೋಡ್ರಿ. ಪ್ರೆಸೆನ್ಸ್ ಆಫ್ ಮೈಕ್ರೋಪ್ಯಾಲರ್ ಅಂಡ್ ಚಾಲಜಲ್ ರೀಸನ್ ಹ್ಯಾಂಡ್. Micropalar region consists of egg apparatus with egg cell and 2 synergids. Synergid consists of filiform apparatus. Chalager region consists of 3 antipodal cells. In the central region there is a secondary nibloid cell. Egg cell, synergids and antipodal cells are haploid. ಮುಗಿದೋಯ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ದಿ ಲಾ ಆಫ್ ಸೆಗ್ರಿಗೇಷನ್ ಯೂಸಿಂಗ್ ಮೊನೋಹೈಬ್ರಿಡ್ ಕ್ರಾಸ್. ಮೊನೋಹೈಬ್ರಿಡ್ ಕ್ರಾಸ್ ಅಂತ ಬಂದಾಗ ಮೈಂಡ್ ಅಲ್ಲಿ ಸಡನ್ಲಿ ನಿಮ್ಗೆ ಏನ್ ಬರ್ಬೇಕು ಗೊತ್ತಾ, ಟಾಲು ಮತ್ತೆ ಡಾರ್ಫ್. ಈ ಇಮೇಜ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸಕತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಇಮೇಜ್ ಅನ್ನ ಇಲ್ಲಿ ಕೊಡ್ತಾ ಇದೀನಿ ನೋಡಿ. ಸೊ ಇದರಲ್ಲಿ ಟಾಲು ಮತ್ತೆ ಡಾರ್ಫ್ ಪ್ಲಾಂಟ್ ಯಾವ ರೀತಿ ಕ್ರಾಸಿಂಗ್ ಆಗುವಾಗ ಮೊನೋಹೈಬ್ರಿಡ್ ಕ್ರಾಸ್ ಯಾವ ರೀತಿ ಆಫ್ಸ್ಪ್ರಿಂಗ್ ಅನ್ನ ಫಾರ್ಮೇಶನ್ ಮಾಡುತ್ತದೆ, ಇದು ನೀವು ನೋಟ್ಸ್ ಅಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ. ಏನಂತ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ನೆಕ್ಸ್ಟ್ ಜಿನೋಟೈಪಿಕ್ ರೇಷೋ, ಫಿನೋಟೈಪಿಕ್ ರೇಷೋ. ಫಿನೋಟೈಪಿಕ್ ರೇಷೋ, ಜಿನೋಟೈಪಿಕ್ ರೇಷೋ ಬರೆದ್ರೆ 1 marks ಇರ್ತದೆ. 5 marks ಇಂದು ಬಹಳ ಸಿಂಪಲ್ ಆಗಿರುವಂತದ್ದು. ಮತ್ತೆ ಪೇರೆಂಟ್ಸ್ ಅನ್ನ ಮೆನ್ಷನ್ ಮಾಡೋದು ಮರಿಬಾರ್ದು. ಗ್ಯಾಮೆಟ್ಸ್ ಮತ್ತೆ ಯಾವ್ದಪ್ಪ ಅಂತಂದ್ರೆ ಫಿನೋಟೈಪಿಕ್, ಜಿನೋಟೈಪಿಕ್ ಮತ್ತೆ ಏನಂತಂದ್ರೆ ಸೆಲ್ಫಿಂಗು, ಅವನ್ನೆಲ್ಲ ಕಂಪಲ್ಸರಿ ನೀವು ಬರೀಲೇಬೇಕು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ. ವಾವ್, ಆಂಟಿಬಾಡಿ ಸ್ಟ್ರಕ್ಚರ್ ಅನ್ನು 5 marks ಕೇಳ್ತಾರೆ. ಆಕ್ಚುಲಿ ಇದನ್ನ ಡೈಗ್ರಾಮ್ ಅನ್ನ 3 marks ಕೇಳ್ತಾರೆ. ಸೊ ಇಲ್ಲಿ ಡೈಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ 5 marks ಕೇಳಿದ್ರೆ ಅಂತಂದ್ರೆ ಒಂದ್ ಸ್ವಲ್ಪ ಭಾರಿ ಅನುಕೂಲ ಆಗತ್ತಂತ ಅನ್ಸುತ್ತೆ ನಿಮಗೆ. ನೋಡಿ, ಆಂಟಿಬಾಡಿ ಸ್ಟ್ರಕ್ಚರ್ ಯಾವ ಚಾಪ್ಟರ್ ಇಂದ ಬರ್ತದೆ ಹೇಳಿ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್. ಆಂಟಿಬಾಡಿ molecule has 4 polypeptide chain, 2 small chain called light chain, 2 longer chains called heavy chains. Antibody molecule is H2L2, 2 heavy chain, 2 light chain. That's why that is the H2L2. The light chain and heavy chain are attached with disulfide bridges. Antibody molecule consists of antigen binding site. ನೋಡಿ, ಈ ಡೈಗ್ರಾಮು ಬಹಳ ವೆರಿ ಸಿಂಪಲ್ ಆಗಿರುವಂತದ್ದು. ಇಂಗ್ಲಿಷ್ ಅಲ್ಫಾಬೆಟ್ Y ಬರೀತೀವಲ್ಲ ಆ ರೀತಿಯಾಗಿರುವಂತದ್ದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಥರ್ಡ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಬರುವಂತದ್ದು. ಡ್ರಾ ಲೇಬಲ್ಡ್ ಡೈಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡೈಗ್ರಾಮ್ ಅನ್ನ ಹೌ ಟು ಡ್ರಾ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತಾನು ಕೂಡ ನಾನು ವಿಡಿಯೋವನ್ನ ಹಾಕಿದ್ದೇನೆ. ನೀವು ಬ್ಯಾಕ್ ಸೈಡ್ ಅಲ್ಲಿ ಬಂದು ವಿಡಿಯೋಸ್ ಅನ್ನು ನೋಡಿ ಯಾವ ರೀತಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡೈಗ್ರಾಮ್ ತೆಗಿಬೇಕಂತ. ಈ ಡೈಗ್ರಾಮಿಗೆ 8 ಲೇಬಲಿಂಗ್ ಕಂಪಲ್ಸರಿ ಇರಲೇಬೇಕು. 8 ಭಾಗಗಳನ್ನು ನೀವು ಗುರುತಿಸಲೇಬೇಕು. ಒಂದು ಭಾಗಕ್ಕೆ 1 marks, ಡೈಗ್ರಾಮಿಗೆ 1 marks ಇರ್ತದೆ. ನೀವು ಡೈಗ್ರಾಮ್ ತೆಗೆದು ಲೇಬಲ್ ಮಾಡ್ಲಾರ್ದೆ ಬಿಟ್ರೆ ಅಂದ್ರೆ, ಲೇಬಲ್ ಮಾಡದೆ ಬಿಟ್ರೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಮಾರ್ಕ್ಸ್ ಕೊಡಕ್ ಆಗಲ್ಲ, ಮಾರ್ಕ್ಸ್ ಕೊಡಂಗೂ ಇಲ್ಲ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್. ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ನೋಡ್ರಿ, ಎಷ್ಟನೇ ಚಾಪ್ಟರ್ ಇದು ಹೇಳಿ, 6th ಚಾಪ್ಟರ್ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ. ಇದು ಸಹಿತ ಬಹಳ ಈಸಿ ಆಗಿರುವಂತದ್ದು.
ಈ ಡಯಾಗ್ರಾಮ್ ಅಂತೂ ನಿಮ್ಗೆ ನೆನಪಿದ್ದೇ ಇರ್ತದೆ. ಈ ಡಯಾಗ್ರಾಮ್ ಅನ್ನು ಸಹಿತ ಇನ್ ಪ್ರೆಸೆನ್ಸ್ ಆಫ್ ಇಂಡಿವಿಜುವಲ್ ವಾಟ್ ಹ್ಯಾಪನ್ಸ್, ಇನ್ ಅಬ್ಸೆನ್ಸ್ ಆಫ್ ಇಂಡಿವಿಜುವಲ್ ವಾಟ್ ಹ್ಯಾಪನ್ಸ್, ಮತ್ತೆ ರಿಪ್ರೆಸರ್ mRNA, ರಿಪ್ರೆಸರ್ ಪ್ರೋಟೀನ್ಸ್ ಅದು ಕೆಲಸ ಏನು, ಇದು ಎಲ್ಲಿ ಹೋಗಿ ಬೈಂಡ್ ಆಗತ್ತೆ, ಯಾವ ರೀತಿ ಇದು mRNA ಪ್ರೊಡ್ಯೂಸ್ ಮಾಡಿ ಬೀಟಾ ಗ್ಯಾಲಕ್ಟೋಸೈಡೇಸ್, ಪರ್ಮಿಯೇಸ್, ಟ್ರಾನ್ಸ್ಸಿಟೈಲೇಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತದೆ. ಅವನ್ನೆಲ್ಲವನ್ನು ನೀವು ಆನ್ಸರ್ಸ್ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಸೊ ಇದು ನಿಮಗೆ ಆನ್ಸರ್ಸ್ ಯಾವ ರೀತಿ ಬರಿಬೇಕಂತ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಇದರದ್ದು ಸಹಿತ ನಾನು PDF ಫೈಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಷನ್ ಎನಿ 5 ಡಿಫರೆನ್ಸ್ ಬಿಟ್ವೀನ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂಡ್ ಮೆಗಾಸ್ಪೋರೋಜೆನೆಸಿಸ್. ಬಹಳ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಯಾವ್ದು ಗೊತ್ತಾ, ಮೈಕ್ರೋಸ್ಪೋರೋಜೆನೆಸಿಸ್ ಮತ್ತೆ ಮೆಗಾಸ್ಪೋರೋಜೆನೆಸಿಸ್. ನೋಡಿ, ಮೈಕ್ರೋಸ್ಪೋರೋಜೆನೆಸಿಸ್ ಅಂತಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂತಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ ಅನ್ನ ಫಾರ್ಮೇಶನ್ ಮಾಡುವಂತದ್ದು. ಮೆಗಾಸ್ಪೋರೋಜೆನೆಸಿಸ್ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಮೇಘಾ ಅಂತಂದ್ರೆ ಹುಡುಗಿ ಹೆಸರಲ್ವಾ. ಸೊ ಮೆಗಾಸ್ಪೋರೋಜೆನೆಸಿಸ್ ಅಂತಂದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ನಡೆಯುವಂತ ಪ್ರೊಸೆಸ್, ಅಂದ್ರೆ ಫಿಮೇಲ್ ಗ್ಯಾಮೆಟೋಫೈಟ್ ಅನ್ನ ಡೆವಲಪ್ಮೆಂಟ್ ಮಾಡುವಂತ ಒಂದು ಕ್ರಿಯೆ. ಇದು ಎಕ್ಸಾಕ್ಟ್ ಆನ್ಸರ್ ನಿಮಗೆ ಎಲ್ಲಿ ಸಿಗತ್ತಪ್ಪ ಅಂತಂದ್ರೆ, ಯಾವ ಪೇಜ್ ಅಲ್ಲಿ ಸಿಗತ್ತಂದ್ರೆ NCERT ಟೆಕ್ಸ್ಟ್ ಬುಕ್ ನೀವು ನೋಡ್ತಾ ಇದೀರಪ್ಪ ಅಂತ ನಾನು ಅನ್ಕೊಳ್ತೀನಿ. NCERT ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 21 ಅಲ್ಲಿ ಇದೆ ನೋಡ್ರಿ, ಮೈಕ್ರೋಸ್ಪೋರೋಜೆನೆಸಿಸ್ ಅಂತ. ಅದೇ ರೀತಿಯಾಗಿ ನೀವು ಪೇಜ್ ನಂಬರ್ 25 ಅಲ್ಲಿ ಮೆಗಾಸ್ಪೋರೋಜೆನೆಸಿಸ್ ಸಿಗತ್ತೆ. ಸೊ ಇಲ್ಲಿ ಏನ್ ಕೇಳಿರ್ತಾರೆ ಅವರು, ಡಿಫ್ರೆನ್ಸಿಯೇಷನ್ ಬರೀರಿ ಅಂತ ಕೇಳ್ತಾರೆ 5 ಮಾರ್ಕ್ಸ್ ಗೆ. ಎನಿ 5 ಡಿಫರೆನ್ಸಸ್ ಅನ್ನ ನೋಡಿ. ಮೈಕ್ರೋಸ್ಪೋರೋಜೆನೆಸಿಸ್, ದ ಪ್ರೊಸೆಸ್ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್, ದ ಪ್ರೊಸೆಸ್ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಆಕರ್ಸ್ ಇನ್ ದಿ ಪೋಲನ್ ಚೇಂಬರ್ಸ್, ಆಕರ್ಸ್ ಇನ್ ದಿ ಓವ್ಯೂಲ್. All these sporogenous cells differentiate into microspore mother cell. Here only one sporogenous cell differentiates into the megaspore mother cell. ನೆಕ್ಸ್ಟ್ ಈ ರೀತಿಯಾಗಿ ನೀವು ಕೆಳಗಡೆ ಇರುವಂತ ಕೆಲವೊಂದಿಷ್ಟು ಡಿಫ್ರೆನ್ಸಿಯೇಷನ್ ಸಹಿತ ಏನ್ ಮಾಡಬಹುದು ಹೇಳಿ ಇಲ್ಲಿ ನೋಡಬಹುದು. ನೆಕ್ಸ್ಟ್ ಒನ್, ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಡಯಾಗ್ರಾಮ್ ಅನ್ನ ಕೇಳಿ NCERT ಟೆಕ್ಸ್ಟ್ ಬುಕ್ ನಂಬರ್ ಪೇಜ್ ನಂಬರ್ 43 ಅಲ್ಲಿ ಸಿಗುತ್ತೆ. ಸೊ ನೀವು ಈ ಡಯಾಗ್ರಾಮ್ ಹೌ ಟು ಡ್ರಾ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನೋದನ್ನು ಸಹಿತ ನಾನು ಕೆಳಗಡೆಗೆ ಕೆಲವೊಂದಿಷ್ಟು ವಿಡಿಯೋಸ್ ಅಲ್ಲಿ ನಾನು ಬಿಟ್ಟಿದ್ದೀನಿ ನೋಡಿ. ಆ ವಿಡಿಯೋಸ್ ಅಲ್ಲಿ ನೀವು ನೋಡಿನೂ ಸಹಿತ ಏನ್ ಮಾಡಬಹುದು ಅಂತ ಅದ್ರಲ್ಲಿ ತಿಳ್ಕೊಬಹುದು, ಯಾವ ರೀತಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಅನ್ನು ನೀವು ಡ್ರಾ ಮಾಡಬಹುದು ಅಂತ. ಮತ್ತೆ ಲೇಬಲಿಂಗು ಸಹಿತ ಬಹಳ ಇಂಪಾರ್ಟೆಂಟ್. ಒಂದು ಲೇಬಲಿಂಗಿಗೆ ಅರ್ಧ ಮಾರ್ಕ್ಸ್. ನೆಕ್ಸ್ಟ್, give the schematic representation of one gene inheritance with respect to law of dominance. ನಿಮ್ಗೆ ಏನಾದ್ರೂ ಈ ವಿಡಿಯೋ ಸ್ವಲ್ಪ ಫಾಸ್ಟ್ ಅನಿಸ್ತಾ ಇದೆ ಅಂತ ಅನ್ಕೊಳ್ಳಿ, ನೀವು ಸ್ಲೋಲಿ ಸ್ಕಿಪ್ ಮಾಡದೆ ಪ್ಯೂಸ್ ಮಾಡ್ತಾ ನೀವು ವಿಡಿಯೋ ಅನ್ನ ಏನ್ ಮಾಡಬಹುದು, ಅಬ್ಸರ್ವ್ ಮಾಡಬಹುದು. ನಿಮ್ಗೆ ಆಲ್ರೆಡಿ ಮುಂಚೆನೂ ಸಹಿತ ನಾನು ಹೇಳಿದ್ದೀನಿ ಇದನ್ನ ಈ ಕ್ವಶನಿಗೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್. ವಾವ್, ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. 6th ಚಾಪ್ಟರ್ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಬರುವಂತ ಒಂದು ಕ್ವಶನ್. ನ್ಯೂಕ್ಲಿಯೋಸೋಮ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಸ್ಟ್ರಕ್ಚರ್ಸ್ ಏನು, ನ್ಯೂಕ್ಲಿಯೋಸೋಮ್ ಅಂತಂದ್ರೆ ಏನು, ನೀವು NCERT ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೀಟಾಗಿ ನೋಡಬಹುದು. ಇಲ್ಲ ಅಂತಂದ್ರೆ ನಿಮ್ ಟೀಚರ್ಸ್ ಸಹಿತ ನಿಮಗೆ ಕ್ಲಾಸ್ ಅಲ್ಲಿ ಹೇಳಿರ್ತಾರೆ. ನ್ಯೂಕ್ಲಿಯೋಸೋಮ ಅಂತಂದ್ರೆ DNA ಹಿಸ್ಟೋನ್ ಪ್ರೋಟೀನ್ಸ್ ಅನ್ನ ರ್ಯಾಪ್ಡ್ ಮಾಡಿರ್ತದ, ಅಂದ್ರೆ ಸುತ್ತುವರಲ್ಪಟ್ಟಿರ್ತದ. DNA ಸ್ಟ್ರೆಂತ್ ಲೆಂತ್ ಬಹಳ ಇರುವುದರಿಂದ ಕಡಿಮೆ ಸ್ಪೇಸ್ ಅಲ್ಲಿ ನ್ಯೂಕ್ಲಿಯಸ್ ಹೆಲ್ಡ್ ಆಗಬೇಕಾದ್ರೆ ಯಾವ ರೀತಿ ಹಿಸ್ಟೋನ್ ಪಾರ್ಟಿಕಲ್ಸ್ DNA ಮೊಲಿಕ್ಯೂಲ್ಸ್ ಗಳನ್ನ ಸರೌಂಡಿಂಗ್ ಆಗಿಬಿಟ್ಟು ಅದನ್ನ ಒಂದು ಎಕ್ಸಾಕ್ಟ್ ಶೇಪ್ ಅನ್ನು ಕೊಟ್ಟಿರ್ತದ. ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 99 ಅಲ್ಲಿ ಸಿಗುತ್ತೆ ನೋಡಿ, ನ್ಯೂಕ್ಲಿಯೋಸೋಮ್ ಸ್ಟ್ರಕ್ಚರ್, ಪ್ಯಾಕೇಜಿಂಗ್ ಆಫ್ DNA ಹೆಲಿಕ್ಸ್. ಅದನ್ನ ನೀವು ನೀಟಾಗಿ ಪಾಯಿಂಟ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿನೂ ಸಹಿತ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿದಾವೆ. ಈ ಪಾಯಿಂಟ್ಸ್ ಅನ್ನ ನೀವು ಬಡ್ಕೊಳ್ತಾ ಇದ್ರಂತಂದ್ರೆ ಪ್ಯೂಸ್ ಮಾಡ್ರಿ, ವಿಡಿಯೋವನ್ನ ಪ್ಯೂಸ್ ಮಾಡಿ ನೀವು ಪಾಯಿಂಟ್ಸ್ ಅನ್ನ ಬರ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ PDF ಫೈಲ್ ಅನ್ನು ಸಹಿತ ನಾನು ಸೆಂಡ್ ಮಾಡಿರ್ತೀನಿ. 5 ಮಾರ್ಕ್ಸ್ ಗೆ ಗಿವ್ ದ ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಟೇನ್ಲಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಇದು ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ಬರುವಂತ ಡಯಾಗ್ರಾಮ್. ಇದನ್ನ 3 ಮಾರ್ಕ್ಸ್ ಕೇಳ್ತಾರೆ, 5 ಮಾರ್ಕ್ಸ್ ಕೇಳ್ತಾರೆ, ಮತ್ತೆ 4 ಮಾರ್ಕ್ಸ್ ಸಹಿತ ಕೇಳುವಂತ ಡಯಾಗ್ರಾಮ್. ಈ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈ ಡಯಾಗ್ರಾಮ್ ಅನ್ನು ಸಹಿತ ನೀವು ಬಹಳ ಚೆನ್ನಾಗಿ ಸ್ಟಡಿ ಮಾಡಬೇಕು. ಓಕೆ, ನಿಮಗೆ ಇಲ್ಲಿ NCERT ಟೆಕ್ಸ್ಟ್ ಬುಕ್ ನಂಬರ್ ಎಷ್ಟು 128 ಅಲ್ಲಿ ಸಿಗುತ್ತೆ NCERT. ಓಕೆ, ನೆಕ್ಸ್ಟ್ ಕ್ವಶನ್, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಆಂಥರ್. TS ಆಫ್ ಆಂಥರ್, ಆಕ್ಚುಲಿ ಇದು ಅನದರ್ ಆಗಿದೆ, ಅದು ಆಂಥರ್ ಆಗ್ಬೇಕು. ಓಕೆ, 5 ಮಾರ್ಕ್ಸ್ ಡಯಾಗ್ರಾಮ್ ನೋಡ್ರಿ. TS ಟೆನ್ಸರ್ ಆಫ್ ಆಂಥರ್ ಅಂತ ಕೇಳಿದಾಗ ನಿಮಗೆ ಇದರಲ್ಲಿ ಯಾವ ಡಯಾಗ್ರಾಮ್ ಅನ್ನು ತೆಗಿಬೇಕು ಅನ್ನುವಂಥದ್ದು ನಿಮ್ಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಸೊ ಆಕ್ಚುಲಿ 3 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ 5 ಮಾರ್ಕ್ಸ್ ಸಹಿತ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಕೇಳಿರ್ತಾರೆ. 5 ಮಾರ್ಕ್ಸ್ ಕೇಳಿದಾಗ ಇವು 2 ಡಯಾಗ್ರಾಮ್ ಅನ್ನು ತೆಗಿಬೇಕು.
ಇಲ್ಲಿದೆ ಅಲ್ಲ E1 ಡೈಗ್ರಾಮ್ ಮತ್ತೆ E1 ಡೈಗ್ರಾಮ್. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಲೇಬಲಿಂಗ್ ಮಾಡೋದು ಏನ್ ಗೊತ್ತಾ, ಎಂಡೋಥೀಸಿಯಮು, ಮಿಡಲ್ ಲೇಯರು, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟ್ಯಾಪೇಟಮ್. ಓಕೆ, ನೆಕ್ಸ್ಟ್ ಇಲ್ಲಿ ಕನೆಕ್ಟಿವ್ ಟಿಶ್ಯೂಸ್ ಅಂತ ಬರ್ತದೆ. ಕನೆಕ್ಟಿವ್ ಟಿಶ್ಯೂಸ್ ಒಳಗಡೆ ಮೈಕ್ರೋಸ್ಪೋರ್, ಮದರ್ ಸೆಲ್ ಬರ್ತದೆ, ಮಿಡಲ್ ಲೇಯರ್ಸ್ ಬರ್ತದೆ. ಸೊ ಇವನ್ನು ಸಹಿತ ನೀವು ಚೆನ್ನಾಗಿ ಲೇಬಲ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಿತ್ ಎಕ್ಸಾಂಪಲ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ ತಕ್ಷಣ ವೈಟ್ ಪ್ಲಸ್ ರೆಡ್ ಪಿಂಕ್ ಕಲರ್ ಆಗುತ್ತಲ್ಲ, ಅದೇ ಸಡನ್ಲಿ ನಿಮ್ಮ ಮೈಂಡ್ ಅಲ್ಲಿ ಬರ್ತದೆ. ಸೊ ಅದನ್ನು ಸಹಿತ ನೀವು ಜಿನೋಟೈಪ್, ಫಿನೋಟೈಪ್, ಮೇಲು ಫಿಮೇಲು ಆ ರೀತಿ ಮೆನ್ಷನ್ ಮಾಡಿ, ಮತ್ತೆ ಈ ರೀತಿ ಫಿನೋಟೈಪಿಕ್ ರೇಷೋ ಜಿನೋಟೈಪಿಕ್ ರೇಷೋವನ್ನ ಹಾಕೋದು ಮರಿಬಾರ್ದು. ಚಕ್ರ ಬೋರ್ಡ್ ಅನ್ನ ಹಾಕಿ, ಚಕ್ರ ಬೋರ್ಡ್ ಅಲ್ಲಿ ಯಾವ ರೀತಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್, ರೆಡ್ ಪಿಂಕ್ ಪಿಂಕ್ ವೈಟ್, ಈ ರೀತಿನೂ ಸಹಿತ ಬರಿಬೇಕು. ನೆಕ್ಸ್ಟ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA. ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ನಿಮ್ಗೆ ಪೇಜ್ ನಂಬರ್ 97 ಅಲ್ಲಿ ಸಿಗುತ್ತೆ. ಡಬಲ್ ಹೆಲಿಕ್ಸ್ ಅಂದ ತಕ್ಷಣ ನಿಮ್ಗೆ ನೋಡಿಲಿ ಆನ್ಸರ್ಸ್ ಸಹಿತ ಹೇಳ್ತೀನಿ ಯಾವ ರೀತಿ ಬರಿಬೇಕು. ದ DNA ಕನ್ಸಿಸ್ಟ್ ಆಫ್ 2 ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಡಬಲ್ ಅಂತಂದ್ರೆ ಎರಡು ಚೈನ್ ಅನ್ನು ಒಳಗೊಂಡಿರ್ತದೆ DNA ಮಾಲಿಕ್ಯೂಲ್ಸ್ ಅಲ್ಲಿ. They are running anti-parallel to one another, 5' to 3' and another one is 3' to 5'. Sugar and phosphate act as backbone of DNA. The bases of 2 strands are paired through the hydrogen bonds forming the base pairs. Purines always pairs with pyrimidines. 2 chains are coiled in right-handed fashion. The pitch of the helix is 3.4 nanometer. ಈ ರೀತಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಇಂಪಾರ್ಟೆಂಟ್ ಆಗಿ ನೀವು ಬರೀಬೇಕು. ನೆಕ್ಸ್ಟ್ ಕ್ವಶನ್, ಡ್ರಾ ಎ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್. ಹ್ಯೂಮನ್ ಸ್ಪರ್ಮ್ ಡೈಗ್ರಾಮ್ ನಿಮಗೆ ಪೇಜ್ ನಂಬರ್ ಎಷ್ಟಲ್ಲಿ ಸಿಗುತ್ತೆ ಅಲ್ಲಿ 48 ಪೇಜ್ ನಂಬರ್ ಅಲ್ಲಿ. ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ. ಒಂದ್ ಸರ್ತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿ ನೀವು ಈಸಿಯಾಗಿ ಆನ್ಸರ್ ಅನ್ನ ಬರೀಬಹುದು. Now come to the point, draw a neat labeled diagram of retrovirus life cycle. ಅಂದ್ರೆ HIV ಲೈಫ್ ಸೈಕಲ್ ಡೈಗ್ರಾಮ್ ಅನ್ನ ಡ್ರಾ ಮಾಡ್ರಿ ಅಂತ ಹೇಳ್ತಾರೆ. ಪೇಜ್ ನಂಬರ್ 155 ಅಲ್ಲಿ ನಿಮ್ಗೆ ಈಸಿ ಆಗಿರುವಂತಹ ಡೈಗ್ರಾಮ್ ಸಿಗುತ್ತೆ ನೋಡ್ರಿ. ಈ ಡೈಗ್ರಾಮ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಪೇಜ್ ನಂಬರ್ 155 ಅಲ್ಲಿ ಯಾವ ರೀತಿ ಡೈಗ್ರಾಮ್ ಇದೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ನಿಮಗೆ ಒಂದು ಕಾಣಿಸುತ್ತೆ, ರೆಟ್ರೋ ವೈರಸ್ ಕಾಣಿಸುತ್ತೆ, ವೈರಲ್ RNA ಕೋರ್ ಕಾಣಿಸುತ್ತೆ, ಅಲ್ಲಿ ವೈರಸ್ ಇನ್ಫೆಕ್ಟ್ಸ್ ನಾರ್ಮಲ್ ಸೆಲ್ ಕಾಣಿಸುತ್ತೆ. ಅಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಲೇಬಲ್ ಮಾಡಬೇಕಾಗಿರೋದು ಏನ್ ಗೊತ್ತಾ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಅನ್ನ ಮೆನ್ಷನ್ ಮಾಡಬೇಕು. ವೈರಲ್ DNA ಇನ್ಕಾರ್ಪೊರೇಟ್ಸ್ ಇಂಟು ದ ಹೋಸ್ಟ್ ಜಿನೋಮ್ ಇದ್ದದನ್ನ ಮೆನ್ಷನ್ ಮಾಡಬೇಕು. ನ್ಯೂ ವೈರಲ್ RNA ಈಸ್ ಪ್ರೊಡ್ಯೂಸ್ಡ್ ಬೈ ದ ಇನ್ಫೆಕ್ಷಿಯೇಟೆಡ್ ಸೆಲ್ಸ್ ಅಂತ ಬರೀಬೇಕು. ನೆಕ್ಸ್ಟ್, ರಪ್ಚರಿಂಗ್ ದ ಸೆಲ್ಸ್ ಅಂಡ್ ನ್ಯೂ ವೈರಸ್ ಕ್ಯಾನ್ ಬಿ ಇನ್ಫೆಕ್ಟ್ ಅದರ್ ಸೆಲ್ಸ್ ಅಂತ ಬರೀಬೇಕು. ಈ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಬರೆಯೋದ್ರ ಮೂಲಕ ನೀವು 5 ಮಾರ್ಕ್ಸಿಗೆ ಔಟ್ ಆಫ್ 8 ಮಾರ್ಕ್ಸ್ ಅನ್ನ ನೀವು ತಗೊಳ್ಬಹುದು. ನೆಕ್ಸ್ಟ್ ಕ್ವಶನ್, ಗಿವ್ ಎ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಮೆಂಡಲಿಯನ್ ಡೈಹೈಬ್ರಿಡ್ ಕ್ರಾಸ್. ನೋಡಿ, ಮೆಂಡಲಿಯನ್ ಡೈಹೈಬ್ರಿಡ್ ಕ್ರಾಸ್ ಅಂತ ಬಂದ ತಕ್ಷಣ ಡೈ ಅಂದ್ರೆ ಏನು, ಡಬಲ್ ಅಂತಂದ್ರೆ 2 ಕ್ಯಾರೆಕ್ಟರ್ಸ್ ಗಳನ್ನ ಒಳಗೊಂಡಿರ್ತದೆ. ಪೇಜ್ ನಂಬರ್ ನಿಮ್ಗೆ 79 ಅಲ್ಲಿ ಸಿಗುತ್ತೆ ನೋಡಿ. ರೌಂಡ್ ಯೆಲ್ಲೋ ರಿಂಕಲ್ಡ್ ಗ್ರೀನ್ ಜೊತೆಗೆ ಪೇರ್ ಆಗಿರುವಂತದ್ದು. ನೆಕ್ಸ್ಟ್ ರೌಂಡ್ ಯೆಲ್ಲೋ ಮತ್ತೆ ರಿಂಕಲ್ಡ್ ಗ್ರೀನ್ ಏನಾಗಿರ್ತದೆ ಹೇಳ್ರಿ, ಪ್ಯೂರ್ ಜನರೇಷನ್ ಅಂತಂದ್ರೆ ಪೇರೆಂಟ್ಸ್, ಅದರಿಂದ ಫಾರ್ಮೇಶನ್ ಆಗಿರುವಂತಹ ಗ್ಯಾಮೆಟ್ಸ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಮತ್ತೆ ಇನ್ನೊಂದರಲ್ಲಿ ಸ್ಮಾಲ್ ಆರ್ ಸ್ಮಾಲ್ ವೈ ಆಗಿರ್ತದೆ. ಎರಡೂ ಸೆಲ್ಫಿಂಗ್ ಆದ ತಕ್ಷಣ ರೌಂಡ್ ಯೆಲ್ಲೋ ಫಾರ್ಮೇಶನ್ ಆಗಿರ್ತದೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ನೆಕ್ಸ್ಟ್ ಅದು F1 ಜನರೇಷನ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಸೆಲ್ಫಿಂಗ್ ಮಾಡಿದಾಗ ನಿಮಗೆ F2 ಜನರೇಷನ್ ಅಲ್ಲಿ ಸಿಗುವಂತ ಒಂದು ಚಕ್ರ ಬೋರ್ಡ್ ಅಲ್ಲಿ ಕೆಲವೊಂದಿಷ್ಟು ಸ್ಪೆಸಿಮೆನ್ಸ್ ಗಳನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಈ ಸ್ಪೆಸಿಮೆನ್ಸ್ ಗಳನ್ನ ಬರೆದ ನಂತರ ಫಿನೋಟೈಪಿಕ್ ರೇಷೋ ಬರೋದ್ರಿಂದ ನಿಮಗೆ 1 ಮಾರ್ಕ್ಸ್. ಕೆಳಗಡೆ ಇದೆ ನೋಡಿ, ಫಿನೋಟೈಪಿಕ್ ರೇಷೋ ರೌಂಡ್ ಯೆಲ್ಲೋ 9, ರೌಂಡ್ ಗ್ರೀನ್ 3, ರಿಂಕಲ್ಡ್ ಯೆಲ್ಲೋ 3 ಮತ್ತೆ ರಿಂಕಲ್ಡ್ ಗ್ರೀನ್ 1. ಈ ರೀತಿ ನೀವು ಆನ್ಸರ್ ಅನ್ನ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಎನ್ಯುಮರೇಟ್ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಇದು ಬಹಳ ಈಸಿಯೆಸ್ಟ್ ಆಗಿರುವಂತ ಕ್ವಶನ್. ಒಂದು ಸರ್ತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಂದ್ರೆ ನಿಮಗೆ 5 ಮಾರ್ಕ್ಸ್ ನಿಮ್ ಕಿಸೆದಾಗ ಇದ್ದಂಗೆ. 1ನೇ ಕ್ಯಾರೆಕ್ಟರ್ ನೋಡಿ, ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್, ಅನ್ಅಂಬಿಗ್ಯೂಯಸ್ ಅಂಡ್ ಸ್ಪೆಸಿಫಿಕ್, ಡಿಜೆನರೇಟ್, ಯೂನಿವರ್ಸಲ್, ಇನಿಷಿಯೇಟರ್ ಕೋಡಾನ್. 1 ಮಾರ್ಕ್ಸ್ ಫಾರ್ ಈಚ್. ಅಂದ್ರೆ 1 ಕ್ಯಾರೆಕ್ಟರ್ ಬರೆದ್ರೆ 1 ಮಾರ್ಕ್ಸ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಟರ್ಮ್ಸ್, ಅಡಾಪ್ಟಿವ್ ರೇಡಿಯೇಷನ್ಸ್, ಫೌಂಡರ್ ಇಫೆಕ್ಟ್ಸ್, ಹೋಮೋಲಾಗಸ್ ಆರ್ಗನ್ಸ್, ಅನಾಲಾಗಸ್ ಆರ್ಗನ್ಸ್, ಸಾಲ್ಟೇಷನ್. ಇದು ನಿಮಗೆ ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ಬರುವಂತದ್ದು ಕ್ವಶನ್. 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸ್ಪ್ಲಿಟ್ ಮಾಡಿ 5 ಮಾರ್ಕ್ಸ್ ಕೇಳ್ತಾರೆ. ಇಲ್ಲಿ ಪೇಜ್ ನಂಬರ್ 130, ಪೇಜ್ ನಂಬರ್ 131, ಪೇಜ್ ನಂಬರ್ 132, 135, 137 ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಲೀಸ್ಟ್ ಔಟ್ ದ ಹಾರ್ಮ್ಫುಲ್ ಇಫೆಕ್ಟ್ಸ್ ಕಾಸ್ಡ್ ಬೈ ದಿ ಆಲ್ಕೋಹಾಲ್ ಡ್ರಗ್ ಅಬ್ಯೂಸ್. ಎಸ್, ವೆರಿ ಈಸಿಯಸ್ಟ್. ಆಲ್ಕೋಹಾಲ್ ಮತ್ತೆ ಡ್ರಗ್ ದಿಂದ ಆಗುವಂತ ದುಷ್ಪರಿಣಾಮಗಳು ಯಾವ್ದಂತ ಮೆನ್ಷನ್ ಮಾಡ್ರಿ ಅಂತ ಹೇಳ್ತಾರೆ. ನಿಮಗೆ ಆಲ್ರೆಡಿ ಎಷ್ಟೋ ನೀವು ಕಾಮನ್ಲಿ ನೋಡಿರ್ತೀರಿ, ಜಾಸ್ತಿ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ತಗೊಂಡ್ರೆ ಏನಾಗುತ್ತೆ, ರೆಕ್ಲೆಸ್ ಬಿಹೇವಿಯರ್, ವಂಡಲಿಸಮ್ ಮತ್ತೆ ವಯಲೆನ್ಸ್. ರೆಕ್ಲೆಸ್ ಬಿಹೇವಿಯರ್ ಅಂತಂದ್ರೆ ಒಂಥರ ಹುಚ್ಚು ತರ ಆಟ ಆಡೋದು. ವಂಡಲಿಸಮ್ ಅಂತಂದ್ರೆ ಒಂಥರ
ಬೇಜವಾಬ್ದಾರಿತನದಿಂದ ಇರೋದು. ವಯೋಲೆನ್ಸ್ ಅಂತಂದ್ರೆ ಸೈಲೆಂಟ್ ಆಗಿ ಇರ್ಲಾರ್ದು ಏನಾದ್ರೂ ಒಂದು ಬೇರೆ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದು, ವರ್ತನೆಯಲ್ಲಿ ಏನಾದ್ರೂ ಅಂತಂದ್ರೆ ಚೇಂಜಸ್ ಆಗ್ತಾ ಇರೋದು, ಈ ರೀತಿ ಆಗ್ತಾ ಇತ್ತಂತಂದ್ರೆ ನಿಮ್ಗೆ ಬಹಳ ತೊಂದರೆ ಆಗುವಂತ ಚಾನ್ಸಸ್ ಸಹಿತ ಇರ್ತದೆ. ಎಕ್ಸೆಸಿವ್ ಡೋಸಸ್ ಆಫ್ ಡ್ರಗ್ ಲೀಡ್ ಟು ಕೋಮಾ ಅಂಡ್ ಡೆತ್. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಡ್ರಗ್ ಆಲ್ಕೋಹಾಲ್ ಜನರಲಿ ಓವರ್ ಡೋಸಿಂಗ್ ಅಂಡ್ ಇವನ್ ಡೆತ್ ಸಹಿತ ಬರ್ತದೆ. ಕೆಲವೊಂದಿಷ್ಟು ಕ್ಯಾನ್ಸರ್ಸ್ ಗಳನ್ನು ಸಹಿತ ಕಾಸ್ ಮಾಡುತ್ತೆ. ಲಿವರ್ ಮತ್ತೆ ಕಿಡ್ನಿ ಕೂಡ ಡ್ಯಾಮೇಜ್ ಆಗ್ತದೆ, ಅದನ್ನು ಸಹಿತ ನೀವು ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ನೀಟ್ ಲೇಬಲ್ ಡಯಾಗ್ರಾಮ್ ಅನಾಟ್ರೋಪೋಸೋವಿಲ್ ಆಫ್ ಆಂಜಿಯೋಸ್ಪರ್ಮ್ ಬಲ್ಲಿ ಬರುವಂತ ಅನಾಟ್ರೋಪೋಸೋವಿಲ್ ಡಯಾಗ್ರಾಮ್ ಬಹಳ ಪದೇ ಪದೇ ಕೇಳುವಂತ ಕ್ವಶನ್. ನೆಕ್ಸ್ಟ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್, ಇದು ಸಹಿತ ಇದನ್ನಿಷ್ಟೇ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟ್ ಇಷ್ಟೇ ಹಾಕಿದೆ ಅಂದ್ರೆ 5 ಮಾರ್ಕ್ಸ್. ಸೊ ಚೆನ್ನಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದ್ರೆ ಇವಾಗ ರೀಸೆಂಟ್ಲಿ 2022 ಎನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಹೇಳ್ತೀನಿ ನೋಡ್ರಿ. ರೈಟ್ ದ ಪ್ರೊಸೀಜರ್ ಆಫ್ IVF-ET ಟೆಕ್ನಿಕ್, ರೈಟ್ ದ ಪ್ರೊಸೀಜರ್ ಆಫ್ ICSI ಟೆಕ್ನಿಕ್. ಇದನ್ನ ಹ್ಯೂಮನ್ ಹೆಲ್ತ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ ನಿಮಗೆ ಈ ಕ್ವಶನ್ ಗೆ ಆನ್ಸರ್ ಸಿಗುತ್ತೆ. IVF ಅಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ET ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್. ವೆರಿ ಸಿಂಪಲ್. ಇನ್ ದಿಸ್ ಮೆಥಡ್ ಏನ್ ಮಾಡ್ತಾರೆ ಹೇಳ್ರಿ, ನೋನ್ ಆಸ್ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತ ಕೂಡ ಕರಿತೀವಿ. ಎಗ್ ಅನ್ನ ಫೀಮೇಲ್ ಮತ್ತೆ ಡೋನರ್ ಇಂದ ತಗೊಂಡ್ಬಿಟ್ಟು ಸ್ಪರ್ಮ್ ಅನ್ನ ಹಸ್ಬೆಂಡ್ ಮತ್ತೆ ಡೋನರ್ ಇಂದ ಕಲೆಕ್ಟ್ ಮಾಡ್ಕೊಂಡು ಅವ್ ಎರಡನ್ನು ಏನ್ ಮಾಡ್ತಾರೆ, ಲ್ಯಾಬೋರೇಟರಿ ಒಳಗಡೆ ಮೀಟ್ ಮಾಡಿಸ್ತಾರೆ, ಅಂದ್ರೆ ಫರ್ಟಿಲೈಸೇಷನ್ ಪ್ರೊಸೆಸ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಪರ್ಮ್ ಮತ್ತೆ ಎಗ್ ಎರಡು ಫ್ಯೂಸ್ ಅದು ಅಂದ್ರೆ ಏನ್ ಆಗುತ್ತೆ ಹೇಳಿ, ಜೈಗೋಟ್ ಫಾರ್ಮೇಶನ್ ಆಗುತ್ತೆ. ಅದೇ ಜೈಗೋಟ್ ಅನ್ನ ಒಂದು ಸರೋಗೇಟ್ ಮದರ್ ಅಲ್ಲಿ ಇನ್ಜೆಕ್ಟ್ ಮಾಡುವಂತ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಟೆಕ್ನಿಕ್. ನೆಕ್ಸ್ಟ್ ICSI ಅಂದ್ರೆ ಏನು, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತಂದ್ರೆ, ಇಂಟ್ರಾಸೈಟೋಪ್ಲಾಸ್ಮಿಕ್ ಅಂತಂದ್ರೆ ನಾವು ಎಗ್ ಸೆಲ್ ಒಳಗಡೆಗೆ ಸ್ಪರ್ಮ್ ನ್ಯೂಕ್ಲಿಯಸ್ ಅನ್ನ ಇಂಜೆಕ್ಟ್ ಮಾಡೋದು. ಸೊ ಟು ಫಾರ್ಮ್ ಎನ್ ಎಂಬ್ರಿಯೋ ಇನ್ ದ ಲ್ಯಾಬೋರೇಟರಿ ಸ್ಪರ್ಮ್ ಇಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದಿ ಓವಮ್, ಅಂದ್ರೆ ಓವಮ್ ಒಳಗಡೆಗೆ ಸ್ಪರ್ಮ್ ಅನ್ನ ಏನ್ ಮಾಡೋದು, ಡೈರೆಕ್ಟ್ಲಿ ಇಂಜೆಕ್ಟ್ ಮಾಡೋದು. ನೆಕ್ಸ್ಟ್ ಕ್ವಶನ್, ಸ್ಕೆಚ್ ದ ಲೇಬಲ್ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ 5 ಮಾರ್ಕ್ಸ್ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ರಿ, ಬಹಳ ಕೇಳಿದ್ದಾರೆ. ನೆಕ್ಸ್ಟ್ ಡಿಫೈನ್ ಮೆಗಾಸ್ಪೋರೋಜೆನೆಸಿಸ್, ಡಿಸ್ಕ್ರೈಬ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್ ಆಫ್ ಆಂಜಿಯೋಸ್ಪರ್ಮ್ ಫ್ಲವರ್. ಅಂದ್ರೆ ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್ ಅದ್ದು ಡಯಾಗ್ರಾಮ್ ಅನ್ನು ತೆಗಿರಿ, ಮತ್ತೆ ಮೆಗಾಸ್ಪೋರೋಜೆನೆಸಿಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳ್ತಾರೆ ಅವರು. ಮೆಗಾಸ್ಪೋರೋಜೆನೆಸಿಸ್ ಅಂದ್ರೆ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡ್ರಿ. ದ ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ಕಾಲ್ಡ್ ಮೆಗಾಸ್ಪೋರೋಜೆನೆಸಿಸ್. ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಎಷ್ಟಿದೆ ನೋಡ್ರಿ. 3 antipodals at the chalajal end, polar nuclei in the center, egg and synergids, 7 cell and 8 nuclei condition is the mentioning. 5 marks ಗೆ. Write the schematic representation of one gene inheritance in Pisum sativum. ಅಂದ್ರೆ ಪ್ಯೂರ್ ಟಾಲು ಮತ್ತೆ ಡಾರ್ಫ್ ಪ್ಲಾಂಟ್ ಅಲ್ಲಿ ಬರುವಂತ ಪ್ಲಾಂಟ್ ಅಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಅನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಎನಿ 5 ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್, ಬಹಳ ಸಿಂಪಲ್ ಆಗಿರುವಂತ ಕ್ವಶನ್, ಬಹಳ ಪ್ರಾಕ್ಟೀಸ್ ಮಾಡ್ರಿ. 5 ಏನಂತಂದ್ರೆ ಇದನ್ನ ಕೇಳ್ತಾರೆ, ಸೈಲೆಂಟ್ ಫೀಚರ್ಸ್ ಜೆನೆಟಿಕ್ ಕೋಡ್. ನೆಕ್ಸ್ಟ್ ಗಿವ್ ದ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್, ಅಗಳ ಹೇಳಿದ್ನಲ್ಲ ನಾನು. ಸೊ ಅದನ್ನೇ ಕೊಟ್ಟಿರ್ತಾನೆ. ಈ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್. ಇದನ್ನ ಡಯಾಗ್ರಾಮ್ ಅನ್ನು ಪ್ರಾಕ್ಟೀಸ್ ಮಾಡಿ, ಒಂದ್ಸರ್ತಿ ಕುತ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಯಾವುದೇ ಎಕ್ಸಾಮ್ ಅಲ್ಲಿ ನಿಮ್ಗೆ ಈಸಿಯಾಗಿ ನೀವು ಆನ್ಸರ್ ಬರೀಬಹುದು. ರೈಟ್ ಎ ಡಿಟೇಲ್ ನೋಟ್ ಆನ್ ಅಡಾಪ್ಟಿವ್ ರೇಡಿಯೇಷನ್. ಅಡಾಪ್ಟಿವ್ ರೇಡಿಯೇಷನ್ ಅಂತ ಡಿಟೇಲ್ ನೋಟ್ಸ್ ಎವಲ್ಯೂಷನ್ ಚಾಪ್ಟರ್ ಅಲ್ಲಿ ಬರುವಂತ ಕ್ವಶನ್. ದ ಪ್ರೊಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಸೀಸ್ ಇನ್ ಎ ಗಿವನ್ ಜಿಯೋಗ್ರಾಫಿಕಲ್ ಏರಿಯಾ starting from a point and literally radiating to other areas of geography is called adaptive radiation. Example, Darwin finches. One example, Australian marsupials. Second example, next third example ಯಾವ್ದಂತಂದ್ರೆ placental mammal. ಸೊ ಈ 3 ಎಕ್ಸಾಂಪಲ್ಸ್ ಅನ್ನು ಕೊಟ್ಟು ಇದ್ರ ಡೆಫಿನಿಷನ್ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಹರ್ಷೆ ಚೇಸ್ ಎಕ್ಸ್ಪೆರಿಮೆಂಟ್ ಟು ಪ್ರೂವ್ ದಟ್ DNA ಈಸ್ ಅ ಜೆನೆಟಿಕ್ ಮಟೀರಿಯಲ್. DNA ಅನ್ನುವಂಥದ್ದು ಜೆನೆಟಿಕ್ ಮಟೀರಿಯಲ್. ಅದಕ್ಕೆ ನೀವು ಏನು ಪ್ರೂವ್ ಅನ್ನ ಕೊಡ್ತೀರಿ, ಅದಕ್ಕೆ ಹರ್ಷೆ ಚೇಸ್ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರ ಅಂತ ನೀವು ಇಲ್ಲಿ ಬರೀಬಹುದು. ಇಲ್ಲಿ ಮೆನ್ಷನ್ ಮಾಡಬೇಕಾಗಿರೋದು ಏನು ನೋಡ್ರಿ, ರೇಡಿಯೋ ಆಕ್ಟಿವ್ 35 ಸಲ್ಫರ್, ರೇಡಿಯೋ ಆಕ್ಟಿವ್ 32 ಫಾಸ್ಫರಸ್. ಸೊ ಇವೆರಡದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತಂದ್ರೆ ಇಡೀ ಪ್ರೊಸೆಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ.